ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗೀತೆಯಲ್ಲಿ ವಜ್ರ ವೈಡೂರ್ಯಗಳಂತಹ ಅನೇಕ ಮೌಲ್ಯಗಳನ್ನು ಕೃಷ್ಣ ಕೊಟ್ಟಿದ್ದಾನೆ. ಅನೇಕ ಮೌಲ್ಯಗಳಲ್ಲಿ ಪ್ರಾರಂಭಿಕ ಸಾಧಕರಿಗೆ ಕರ್ಮಯೋಗವು ಅತ್ಯಂತ ಉಪಯುಕ್ತವಾಗಿರುವುದರಿಂದ ನಾನು ಕರ್ಮಯೋಗದ ಬಗ್ಗೆ ಮಾತನಾಡಬೇಕೆಂದು ಇಚ್ಛಿಸುತ್ತೇನೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಮಾತೆ ಸಂಗೋಸ್ತ್ವ ಕರ್ಮಣಿ. ಈ ಶ್ಲೋಕದಲ್ಲಿರುವ 4 ಚರಣಗಳು ಕರ್ಮಯೋಗದ ಮಂಚಕ್ಕೆ 4 ಕಾಲುಗಳು ಇದ್ದಂತೆ. ಅಹಂಕಾರ ತ್ಯಾಗ, ಮಮಕಾರ ತ್ಯಾಗ, ಫಲತ್ಯಾಗ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಗಳು ಕರ್ಮಯೋಗವಾಗುತ್ತೆ. ನಮ್ಮ ಹುಟ್ಟು ಕರ್ಮಗಳಿಗೆ ಅನುಸಾರವಾಗಿ ಉಂಟಾಗುತ್ತೆ. ಮನುಷ್ಯನಿಗೆ ಕರ್ಮ ಮಾಡುವುದರಲ್ಲಿ ಅಧಿಕಾರವಿದೆಯೇ ಹೊರತು ಫಲದ ಬಗ್ಗೆ ಅಧಿಕಾರವಿಲ್ಲ. ನಾವು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಹೀಗೆ ಅರ್ಪಿಸಬೇಕಾದರೆ ಅದು ಸತ್ಕರ್ಮವೇ ಆಗಿರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯಚ ಎಂದು ಭಗವಂತನೇ ತಿಳಿಸಿರುವಂತೆ ಪರಮಾತ್ಮನನ್ನೇ ಸ್ಮರಿಸುತ್ತಾ ಕರ್ತವ್ಯ ಕರ್ಮಗಳನ್ನೇ ಮಾಡಿದಾಗ ಅದು ಕರ್ಮಯೋಗವೆನಿಸುವುದು. ಕರ್ಮಗಳನ್ನು ಮಾಡುವ ಮೊದಲು ಹಾಗೂ ಕರ್ಮವು ಪೂರೈಸಿದ ಮೇಲೆ ಭಗವಂತನನ್ನು ಸ್ಮರಿಸಿಕೊಂಡಲ್ಲಿ ಅದು ಕೂಡ ಕರ್ಮಯೋಗದ ಫಲವನ್ನೇ ಕೊಡುತ್ತದೆ. ಕರ್ಮ ಮಾಡುವುದಕ್ಕಿಂತ ಮೊದಲೇ ಫಲದ ಬಗ್ಗೆ ಯೋಚನೆ ಮಾಡುವುದರಿಂದ ನಾವು ನಿರೀಕ್ಷಿಸಿದ ಫಲ ಸಿಗದಿದ್ದರೆ ದುಃಖ ನಿರಾಶೆ ಉಂಟಾಗುತ್ತೆ. ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದರಿಂದ ಅಂತಃಕರಣವು ಶುದ್ಧವಾಗುತ್ತೆ ಮತ್ತು ಪಾಪಗಳ ಪ್ರಾಯಶ್ಚಿತ್ತವೂ ಆಗುತ್ತದೆ. ಇಕ್ಷ್ವಾಕು ಪ್ರಹ್ಲಾದ ರಾಜರು ಪರಮಾತ್ಮನ ಪ್ರಾಪ್ತಿಗಾಗಿಯೇ ಆಸಕ್ತಿರಹಿತ ಕರ್ಮ ಮಾಡಿ ಮಹಾಪುರುಷರಾದರು. ಜನಕಾದಿ ಜ್ಞಾನಿಗಳು ಕೂಡ ಆಸಕ್ತಿರಹಿತವಾದ ಕರ್ಮಗಳ ಮೂಲಕ ಪರಮಸಿದ್ಧಿಯನ್ನು ಪಡೆದಿದ್ದರು. ಜ್ಞಾನಿಗಳಿಗೆ ಯಾವುದೇ ಕರ್ತವ್ಯ ಇರೋದಿಲ್ಲ. ಆದರೂ ಕೂಡ ಅವರು ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ಎಂಬಂತೆ ಸಾಮಾನ್ಯರು ಮಹಾಪುರುಷರನ್ನು ಅನುಕರಣೆ ಮಾಡುತ್ತಾರೆ. ಮೋಕ್ಷ ದಾರಿಯಲ್ಲಿ ಸಾಗುವ ಸಾಧಕರಿಗೆ 3 ರೀತಿಯ ಸಾಧನೆಗಳನ್ನು ತಿಳಿಸಿದ್ದಾರೆ. ಪೂಜೆ, ವ್ರತ, ದೇವಸ್ಥಾನಕ್ಕೆ ಹೋಗುವುದು, ತೀರ್ಥಯಾತ್ರೆ ಇವು ಪರಂಪರಾ ಸಾಧನೆಗಳು. ಪ್ರಾರಂಭಿಕ ಹಂತದಲ್ಲಿ ಶರೀರದಿಂದ ಮಾಡುವ ಕರ್ಮಗಳು. ಇದರಿಂದ ಮನಸ್ಸು ಶುದ್ಧವಾಗುತ್ತದೆ. ಧ್ಯಾನ, ಜಪ, ಸ್ತೋತ್ರ ಪಾರಾಯಣ ಇವುಗಳು ಸಹಕಾರಿ ಸಾಧನೆಗಳು. ಇದು ಮಾನಸಿಕ ಕರ್ಮ. ಇದನ್ನೇ ಉಪಾಸನೆ ಎಂದು ಹೇಳುತ್ತಾರೆ. ಇದು ಸೂಕ್ಷ್ಮವಾಗಿರೋದು. ಇದರಿಂದ ಮನಸ್ಸು ಏಕಾಗ್ರವಾಗುತ್ತೆ. ಸಾಕ್ಷಾತ್ ಸಾಧನೆಗಳು ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಶ್ರದ್ಧೆಯಿಂದ ಆಲಿಸೋದು. ಮನನ ಆಲಿಸಿದ್ದನ್ನು ಪದೇ ಪದೇ ಚಿಂತನೆ ಮಾಡುವುದು ಮತ್ತು ನಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ಳುವುದು. ನಿಧಿಧ್ಯಾಸನ ನಾವು ತಿಳಿದುಕೊಂಡಿರುವುದನ್ನು ಆಚರಣೆಯಲ್ಲಿ ತರುವುದು. ನಾವು ಮಾಡುವ ಕರ್ಮದಲ್ಲಿ ಆಸಕ್ತಿ, ಫಲಾಪೇಕ್ಷೆ, ಅಹಂಕಾರ ಪೂರ್ವಕವಾಗಿ ಮಮತೆಯಿಂದ ಮಾಡಿದರೆ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಸಾಧಾರಣ ಕರ್ಮದಿಂದ ಕರ್ಮಯೋಗಕ್ಕೆ ತಲುಪುವ ಹಂತಗಳನ್ನು ತಿಳಿಸಿದ್ದಾರೆ. ಕರ್ಮ, ಕರ್ಮಫಲ, ಕರ್ಮಬಂಧನ, ಕರ್ಮಯೋಗ, ಕರ್ಮ ಸನ್ಯಾಸ. ನಾವು ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ನಾಲ್ಗೆಯಿಂದ ಮಾತಾಡ್ತೀವಿ, ಕಾಲಿನಿಂದ ನಡೀತೀವಿ.
ಎಲ್ಲ ರೀತಿಯಲ್ಲೂ ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು ಉಪಯೋಗಿಸಿ ಇಂತಹ ಫಲವೇ ಬೇಕೆಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತೀವಿ. ಮಾಡುವಾಗ ಅದು ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರತಿಯೊಂದು ಕರ್ಮದಲ್ಲೂ ಫಲಾಪೇಕ್ಷೆ ಇರುತ್ತೆ. ನಾವು ಬಯಸಿದ ಫಲ ಬರದೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಆಗುವ ತಳಮಳವೇ ಕರ್ಮಫಲ. ನಾವು ಬಯಸಿದ್ದು ಬಂದಾಗ ಸಂತೋಷ ಪಡ್ತೀವಿ ಮತ್ತು ಬಯಸಿದ್ದು ಬರದೇ ಇದ್ದಾಗ ಅಳ್ತೀವಿ. ಆಗ ಆಗುವ ಮನಸ್ಸಿನ ತಳಮಳ ಕರ್ಮಫಲ. ಕರ್ಮ ಫಲವನ್ನು ಬಯಸಬೇಡ ಎಂದು ಭಗವಂತ ತಿಳಿಸ್ತಾನೆ. ಮತ್ತೆ ಮತ್ತೆ ಪ್ರಯತ್ನ ಪಡಬೇಕು. ಮನಸ್ಸನ್ನು ಯಾವಾಗಲೂ ಪ್ರಶಾಂತವಾಗಿ ಇಟ್ಕೋಬೇಕು. ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡು ಮನಸ್ಸನ್ನು ತಳಮಳಗೊಳಿಸಿಕೊಳ್ಳದೇ ಇರುವುದು ಕರ್ಮಯೋಗಿಯ ಲಕ್ಷಣ. ಮನಸ್ಸಿನ ತಳಮಳ ತ್ಯಾಗ ಮಾಡಿ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ಳುವವನು ಕರ್ಮಯೋಗಿ. ಇವನು ಫಲತ್ಯಾಗ ಮಾಡಬೇಕು, ಕರ್ಮವನ್ನಲ್ಲ. ಬಾಲಗಂಗಾಧರ್ ತಿಲಕ್ ಹೇಳಿರುವ ಹಾಗೆ ಕರ್ತವ್ಯ ಕರ್ಮವನ್ನು ಮಾಡುತ್ತಲೇ ಇರಬೇಕು. ಕರ್ಮಯೋಗಿ ಆರಂಭದಿಂದ ಪ್ರಶಾಂತತೆ ಉಳಿಸಿಕೊಂಡು ಒಳಗಿನ ಸಮತ್ವವನ್ನು ಬಿಡಬಾರದು. ಕರ್ತವ್ಯ ಕ್ಷೇತ್ರವನ್ನು ತ್ಯಾಗ ಮಾಡಬಾರದು. ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಮನಸ್ಸಿನ ತಳಮಳ ಬಿಡಬೇಕೆಂದು ಕರ್ಮಯೋಗಿಯ ಬಗ್ಗೆ ತಿಳಿಸಿದ್ದಾರೆ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳೋದು ಬುದ್ಧಿಯೋಗ, ಅದೇ ಕರ್ಮಯೋಗ. ನಾನು ಬಯಸಿದ್ದು ಅಥವಾ ಬಯಸಿದ ಫಲ ಸಿಗದೇ ಇರುವುದು ಕರ್ಮಬಂಧನ. ಮನುಷ್ಯನು ಕರ್ಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಒಂದು ಪ್ರಯೋಜನವನ್ನು ಗುರಿಯಾಗಿ ಇಟ್ಟುಕೊಳ್ಳಬೇಕು. ಪ್ರಯೋಜನ ಇಲ್ಲದಿದ್ದರೆ ಆಸಕ್ತಿ ಬರುವುದಿಲ್ಲ. ಕರ್ಮಫಲ ಎಂದು ಬಂದಾಗ ಸ್ವಾರ್ಥ ಫಲದ ಅಪೇಕ್ಷೆ ಬಿಡಬೇಕೇ ಹೊರತು ನಿಸ್ವಾರ್ಥ ಫಲದ ಅಪೇಕ್ಷೆ ಬಿಡಬೇಕು ಎಂದು ತಿಳಿಸಿಲ್ಲ. ನಿಸ್ವಾರ್ಥ ಫಲ ಎಂದರೆ ಮೋಕ್ಷವನ್ನು ಪಡೆಯುವುದು. ಇದಕ್ಕೆ ನಮ್ಮ ಚಿತ್ತ ಶುದ್ಧಿ ಮಾಡಿಕೊಳ್ಳಬೇಕು. ಕರ್ಮಯೋಗವನ್ನು ಮಾಡುವಾಗ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವುದು. ಭಗವಂತ ನನಗೆ ಈ ಕರ್ಮವನ್ನು ವಿಧಿಸಿದ್ದಾನೆ, ಅವನ ಆದೇಶದಂತೆ ಶ್ರದ್ಧೆಯಿಂದ ಮಾಡುವುದು ಮತ್ತು ಫಲದ ಬಗ್ಗೆ ಯಾವ ನಿರೀಕ್ಷೆ ಇಲ್ಲದೆ ಇರುವುದು. ದೊರೆಯುವ ಫಲ ಯಾವ ರೀತಿಯಲ್ಲಾಗಲಿ ಆಗಿರಬಹುದು, ಅನುಕೂಲ ಅಥವಾ ಪ್ರತಿಕೂಲವಾಗಿರಬಹುದು. ಅದನ್ನು ಪ್ರಸಾದ ಬುದ್ಧಿಯಿಂದ ನಾವು ಸ್ವೀಕರಿಸಬೇಕು. ಇದರಿಂದ ಅಂತಃಕರಣ ಪ್ರಶಾಂತವಾಗಿ ಚಿತ್ತಶುದ್ಧಿ ಆಗುತ್ತೆ. ಪರಬ್ರಹ್ಮ ಪ್ರಾಪ್ತಿಯನ್ನು, ಮೋಕ್ಷವನ್ನು ನೀಡುತ್ತದೆ. ಕರ್ಮಯೋಗಿ ಆದವನಿಗೆ ಯೋಗ ಬುದ್ಧಿಯಿಂದ ಆಗುವ ಪ್ರಯೋಜನ ಲೌಕಿಕವಾದಂತಹ ಪ್ರಯೋಜನ ಸಿಗಬಹುದು ಅಥವಾ ಸಿಗದೆ ಇರಬಹುದು. ಆದರೆ ಆಧ್ಯಾತ್ಮಿಕ ಪ್ರಯೋಜನವಾದ ಚಿತ್ತಶಾಂತಿ, ಮನಃಶಾಂತಿ, ಭಗವತ್ ಪ್ರಾಪ್ತಿ ಸಿಗುತ್ತದೆ. ಅಂದರೆ ನಿಶ್ಚಿತವಾದ ಫಲ ಸಿಕ್ಕೇ ಸಿಗುತ್ತದೆ ಎಂದು ಅನಿಸಿದರೆ ನಮಗೆ ಆಸಕ್ತಿ ಬರುತ್ತದೆ. ಮನುಷ್ಯನಾದವನು ಪಡೆಯಬೇಕಾದಂತಹ ಶ್ರೇಷ್ಠವಾದ ಫಲ ಮೋಕ್ಷ ಪ್ರಾಪ್ತಿ. ಅದಕ್ಕೆ ಕರ್ಮಯೋಗ ಸಹಕಾರಿಯಾಗಿದೆ. ಕರ್ಮಯೋಗ ನಮ್ಮನ್ನು ಜ್ಞಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡಬೇಕು ಎಂಬ ಭಾವ ಇಟ್ಟುಕೊಂಡರೆ ಹೆಚ್ಚಿನ ಆಸಕ್ತಿಯನ್ನು, ಕರ್ಮದಲ್ಲಿ ಶ್ರದ್ಧೆಯನ್ನು ತಂದುಕೊಡುತ್ತೆ. ಕರ್ಮಯೋಗಿಯಾದವನಿಗೆ ಎರಡು ರೀತಿಯ ಫಲ ಸಿಗುತ್ತದೆ. ಶ್ರದ್ಧೆಯಿಂದ ಕರ್ಮ ಮಾಡಿದರೆ ಲೌಕಿಕವಾಗಿ ಸಿಗುವಂತಹ ಫಲ ಸಿಗುತ್ತದೆ. ಎರಡನೇದು, ಚಿತ್ತಶುದ್ಧಿಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ಯಾವುದೇ ಕರ್ಮವನ್ನು ಮಾಡಿದರೂ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಪ್ರಸಾದ ಬುದ್ಧಿಯಿಂದ ಫಲವನ್ನು ಸ್ವೀಕರಿಸಿದಾಗ ನಿಶ್ಚಿತವಾಗಿ ಚಿತ್ತಶುದ್ಧಿ, ಮನಃಶುದ್ಧಿ ಪಡೆದು ಭಗವತ್ ಪ್ರಾಪ್ತಿಯಾಗುತ್ತದೆ.
ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.